ನಮಸ್ಕಾರ ಮಕ್ಕಳ. ಇವತ್ತಿನ ತರಗತಿನಲ್ಲಿ ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ಅಂದ್ರೆ ಹಿಂದಿನ ತರಗತಿನಲ್ಲಿ ನಾವು ಮಧ್ಯಾಂಕ ಮತ್ತು ಸರಾಸರಿ ಬಗ್ಗೆ ತಿಳ್ಕೊಂಡಿದ್ವಿ. ಹಿಂದಿನ ಕ್ಲಾಸಲ್ಲಿ ಬಹುಲಕದ ಬಗ್ಗೆ ಮುಂದುವರಿಸ್ಕೊಂಡು ಹೋಗೋಣ. ಮೊದಲನೇ ಕ್ವೆಶ್ಚನ್ ನೋಡೋದಾದ್ರೆ, ಕ್ಯಾಲ್ಕುಲೇಟ್ ದ ಮೋಡ್ ಫಾರ್ ದ ಫಾಲೋಯಿಂಗ್. ಇಲ್ಲಿ ಗಮನಿಸೋದಾದ್ರೆ ನಮಗೆ ವರ್ಗೀಕೃತ ದತ್ತಾಂಶ ಕೊಟ್ಟಿದ್ದಾರೆ. ಹಿಂದಿನ ತರಗತಿನಲ್ಲಿ ವರ್ಗೀಕೃತ ದತ್ತಾಂಶದ ಮೀನ್ ಮತ್ತೆ ಮೀಡಿಯನ್ ಅಂದ್ರೆ ಸರಾಸರಿ ಮತ್ತು ಮಧ್ಯಾಂಕವನ್ನ ಕಂಡುಹಿಡಿದಿದ್ವಿ. ಇವತ್ತಿನ ತರಗತಿನಲ್ಲಿ ಬಹುಲಕವನ್ನ ಕಂಡುಹಿಡಿಯೋಣ. ಸೊ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಅಂದ್ರೆ ವರ್ಗಾಂತರವನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂದ್ರೆ ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಗೆ ನಾವು ಮೀನ್ ಮತ್ತೆ ಮೀಡಿಯನ್ಗೆ ಎಕ್ಸ್ಟ್ರಾ ಟೇಬಲ್ ನ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ಸರಾಸರಿ ಮತ್ತು ಮಧ್ಯಾಂಕಕ್ಕೆ XI ಮತ್ತೆ ಮಿಡ್ ಪಾಯಿಂಟ್ ಮಧ್ಯ ಬಿಂದು ಮತ್ತು XI FI ಹೇಗೆ ಕಂಡಿಡಿದ್ವಿ ಅದೇ ರೀತಿನಲ್ಲಿ ಬಹುಲಕದಲ್ಲಿ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಬಾಕ್ಸ್ ಅನ್ನ ಅಂದ್ರೆ ಎಕ್ಸ್ಟ್ರಾ ಟೇಬಲ್ ಅನ್ನ ಕಂಡುಹಿಡಿಯೋ ಅಗತ್ಯ ಇರೋದಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರೋ ಕ್ವೆಶನ್ ಅಂದ್ರೆ ಕ್ವೆಶನ್ ನ ಗಿವನ್ ಆಗಿ ಬರ್ಕೊಂತೀವಿ. ಸೊ ಮೊದಲಿಗೆ ಮೀಡಿಯನ್ ಫಾರ್ಮುಲಾ ನೋಡೋದಾದ್ರೆ, ಮೀಡಿಯನ್ ಅಲ್ಲ ಮೋಡ್ ಫಾರ್ಮುಲಾ ನೋಡೋದಾದ್ರೆ, ಮೋಡ್ ಈಕ್ವಲ್ಸ್ ಟು ಅಂದ್ರೆ ಬಹುಲಕ ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. ಸೊ ಇಲ್ಲಿ ನಮಗೆ ಮೊದಲಿಗೆ ಇದು ಗಿವನ್ ಫಾರ್ಮುಲಾ, ಮೋಡ್ನ ಕಂಡುಹಿಡಿದಕ್ಕೆ ಇದು ಫಾರ್ಮುಲಾ. ಮೋಡ್ ಅಂತ ಹೇಳಿದ್ರೆ ಬಹುಲಕ ಅಂತ ಹೇಳಿದ್ರೆ ನಾವು ಅವರ್ಗೀಕೃತ ದತ್ತಾಂಶದಲ್ಲಿ ತಿಳ್ಕೊಂಡಿದ್ವಿ. ಮೋಡ್ ಅಂತ ಹೇಳಿದ್ರೆ ಯಾವ ಒಂದು ದತ್ತಾಂಶವನ್ನ ಹೆಚ್ಚು ಬಾರಿ ಕೊಟ್ಟಿರ್ತಾರೆ ಅದನ್ನ ನಾವು ಮೋಡ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ವರ್ಗೀಕೃತ ದತ್ತಾಂಶದಲ್ಲೂ ಕೂಡ ಹಾಗೇನೆ ಯಾವ ಒಂದು ದತ್ತಾಂಶ ರಿಪೀಟ್ ಆಗಿರುತ್ತೆ ಅದನ್ನ ನಾವ್ ಇವತ್ತು ಕಂಡುಹಿಡಿತಾ ಹೋಗ್ತಿದೀವಿ. ಬಟ್ ಎರಡರಲ್ಲೂ ಒಂದು ಏನ್ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಅದ್ರಲ್ಲಿ ಇಂಡಿವಿಜುವಲ್ ಡೇಟಾ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಸಪರೇಟ್ ದತ್ತಾಂಶವನ್ನ ಕೊಟ್ಟಿರ್ತಾರೆ. ಇಲ್ಲಿ ನಮ್ಗೆ ಕ್ಲಾಸ್ ಇಂಟರ್ವಲ್ ಅಂದ್ರೆ ವರ್ಗಾಂತರವಾಗಿ ಡಿವೈಡ್ ಮಾಡಿರ್ತಾರೆ. ಸೊ ಮೊದಲಿಗೆ L is equal to lower limit of the model class. L ಅಂತ ಹೇಳಿದ್ರೆ ಲೋವರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. F1 ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಅಂತ ಹೇಳಿದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ನೆಕ್ಸ್ಟ್ ಗೆ F0 frequency of the class preceding the model class. Preceding the model class. Preceding the model class ಅಂತ ಹೇಳಿದ್ರೆ ಹಿಂದಿನ ಆವೃತ್ತಿಯನ್ನ ತೆಗೆದುಕೊಳ್ಬೇಕು. ಪ್ರಿಸೀಡಿಂಗ್ ಅಂತ ಹೇಳಿದ್ರೆ -1 ಅಂತ ಅರ್ಥ. ಹಿಂದಿನ ದತ್ತಾಂಶವನ್ನ ತೆಗೆದುಕೊಳ್ಬೇಕು. ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮಾಡೆಲ್ ಕ್ಲಾಸ್ ಅಂತ ಹೇಳಿದ್ರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. F2 equals to frequency of the class succeeding the model class. ಸಕ್ಸೀಡಿಂಗ್ ಅಂತ ಹೇಳಿದ್ರೆ ಮುಂದಿನದು, ಪ್ರಿಸೀಡಿಂಗ್ ಅಂತ ಹೇಳಿದ್ರೆ ಹಿಂದಿನ ಸಂಖ್ಯೆ, ಸಕ್ಸೀಡಿಂಗ್ ಅಂತ ಹೇಳಿದ್ರೆ ಮುಂದಿನ ಸಂಖ್ಯೆ. ಬಹುಲಕವಿರುವ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ. H ಅಂತ ಹೇಳಿದ್ರೆ ವಿಡ್ತ್ ಆಫ್ ದ ಮಾಡೆಲ್ ಕ್ಲಾಸ್.
ವಿಡ್ತ್ ಆಫ್ ದ ಮಾಡೆಲ್ ಕ್ಲಾಸ್ ಅಂತ ಹೇಳಿದ್ರೆ ಬಹುಲಕವಿರುವ ವರ್ಗಾಂತರದ ಗಾತ್ರ, ಅದನ್ನ ಹೆಚ್ಚಿಂದ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಫಸ್ಟ್ ಏನ್ ಮಾಡಿದ್ವಿ, ಮೋಡ್ ಗಿವನ್ ಫಾರ್ಮುಲಾ ಮೋಡ್ ಏನಿದೆ ಅದಕ್ಕೆ ಏನೇನ್ ವ್ಯಾಲ್ಯೂಸ್ ಅಂತ ಅಬ್ರಿವೇಶನ್ಸ್ ಗಳನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಕೊಟ್ಟಿರೋಂತ ಕ್ವೆಶನ್ ಗೆ, ಈ ಕ್ವೆಶನ್ ಏನಿದೆ ಇದಕ್ಕೆ ನಾವೇನ್ ಮಾಡ್ತಾ ಹೋಗ್ಬೇಕು, ಈ ವ್ಯಾಲ್ಯೂಸ್ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ ಅದನ್ನ ಗಿವನ್ ಬರ್ಕೊಂತಾ ಹೋಗ್ಬೇಕು. ಫಸ್ಟ್ ಗೆ ಇಲ್ಲಿ ನಿಮ್ಗೆ ಡೌಟ್ ಬರ್ಬೋದು, ಮಾಡೆಲ್ ಕ್ಲಾಸ್ ಅಂದ್ರೆ ಏನು, ಅಂದ್ರೆ ವರ್ಗಾಂತರದ ಬಹುಲಕವಿರುವ ವರ್ಗಾಂತರ ಅಂತ ಹೇಳಿದ್ರೆ ಏನು. ಅಲ್ಲಿ ನಾವು ಮೀಡಿಯನ್ ಅಲ್ಲಿ ಏನ್ ಮಾಡ್ತಿದ್ವಿ, n/2 ನ ಕಂಡಿಡ್ಕೊಂತಿದ್ವಿ. n/2 ನ ಕಂಡಿಡ್ಕೊಂಡು ಅಲ್ಲಿ ಎಷ್ಟನೇ ಅಬ್ಸರ್ವೇಷನ್ ಬರುತ್ತೆ ಅದ್ರಲ್ಲಿ ನಾವು ಲೋವರ್ ಲಿಮಿಟ್ ನ ತಗೊಂಡು ಅದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಾವು ಮಾಡೆಲ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಹುಲಕವಿರುವ ವರ್ಗಾಂತರದಲ್ಲಿ ಯಾವ ಒಂದು ಆವೃತ್ತಿ ಕೊಟ್ಟಿರುವಂತ ಕ್ವೆಶನ್ ಅಲ್ಲಿ ಯಾವ ಒಂದು ಆವೃತ್ತಿ ಹೆಚ್ಚಿನದಿರುತ್ತೆ, ಹೆಚ್ಚಿನ ಸಂಖ್ಯೆ ಅಂದ್ರೆ ಜಾಸ್ತಿ ಯಾವ್ದಿರುತ್ತೆ ಅದನ್ನ ನಾವು ಮಾಡೆಲ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕೊಟ್ಟಿರೋ ಕ್ವಶನ್ ಅಲ್ಲಿ ನಮಗೆ ಆವೃತ್ತಿ ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ 28. ಸೊ ಇದನ್ನ ನಾವು ಮಾಡೆಲ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದಿಷ್ಟು ಏನಾಗುತ್ತೆ, ಮಾಡೆಲ್ ಕ್ಲಾಸ್ ಆಗುತ್ತೆ. ಅಂದ್ರೆ ಬಹುಲಕವಿರುವ ವರ್ಗಾಂತರ, ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಯಾವುದು ಅಂತ ಹೇಳಿದ್ರೆ, ಫ್ರೀಕ್ವೆನ್ಸಿ ಯಾವುದು ಅಂತ ಹೇಳಿದ್ರೆ 28. ಅದರ ವರ್ಗಾಂತರ, ಮಾಡೆಲ್ ಕ್ಲಾಸ್ ನ ವರ್ಗಾಂತರ ಯಾವುದು ಅಂತ ಹೇಳಿದ್ರೆ 40ರಿಂದ 50. ಸೊ ಇವಾಗ ನಾವೇನ್ ಮಾಡೋಣ, ಕೊಟ್ಟಿರುವಂತ ಕ್ವೆಶನ್ಗೆ ಫಾರ್ಮುಲಾವನ್ನ ಬರ್ಕೊಳ್ಳೋಣ. m0 ಅಂತ ಹೇಳಿದ್ರೆ ಮೋಡ್, ಸೊ ಎಲ್ ಪ್ಲಸ್ f1 ಮೈನಸ್ f0 ಡಿವೈಡೆಡ್ ಬೈ 2 ಇಂಟು f1 ಮೈನಸ್ f0 ಮೈನಸ್ f2 ಇಂಟು h. ನಾವಿಲ್ಲಿ ಏನೇನು ಅಂತ ಬರ್ಕೊಂಡಿದೀವಿ. ಸೊ ಇವಾಗ ಕೊಟ್ಟಿರೋ ಕ್ವೆಶನ್ ಅಲ್ಲಿ ಗಿವನ್ ಏನು ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಇಲ್ಲಿ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಲ್ ಅಂತ ಹೇಳಿದ್ರೆ ಲೋವರ್ ಲಿಮಿಟ್ ಹೇಳ್ದಾಗೆ ಮಾಡೆಲ್ ಕ್ಲಾಸ್ ನಮ್ಗೆ ಏನ್ ಕೊಟ್ಟಿರ್ತೀವಿ. ಈಗ ಮಾಡೆಲ್ ಕ್ಲಾಸ್ ನಮಗೆ 28 ಆಯ್ತು ಅಂತ ಹೇಳಿದ್ರೆ ಅದರ ವರ್ಗಾಂತರ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 40ರಿಂದ 50ರವರೆಗೂ ಇರುತ್ತೆ ವರ್ಗಾಂತರ. ಸೊ ಈ ವರ್ಗಾಂತರದ ಕೆಳಮಿತಿ, ಈ ವರ್ಗಾಂತರದ ಕೆಳಮಿತಿ ಯಾವ್ದಿದೆ, 40. ಸೊ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, 40 ಆಗುತ್ತೆ. ಸೊ ಅದೇ ರೀತಿನಲ್ಲಿ ಎಫ್ ಒನ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್. ಈ ಮಾಡೆಲ್ ಕ್ಲಾಸ್ ನಮಗೆ ಏನ್ ಸಿಕ್ಕಿದೆ ಅದರ ಆವೃತ್ತಿ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ 28. ಎಫ್ ನಾಟ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಏನ್ ಸಿಕ್ಕಿದೆ ಅದರ ಹಿಂದಿನ ಆವೃತ್ತಿ. ಹಿಂದಿನ ಆವೃತ್ತಿ ಅಂದ್ರೆ ಯಾವ್ದಾಗುತ್ತೆ, ಹಿಂದಿನ ಆವೃತ್ತಿ ಮಾಡೆಲ್ ಕ್ಲಾಸ್ ನ ಆವೃತ್ತಿ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ 28 ಸಿಕ್ಕಿದೆ ನಮ್ಗೆ. ಅದರ ಹಿಂದಿನ ಆವೃತ್ತಿ ಅಂತ ಹೇಳಿದ್ರೆ 12. ಅದೇ ರೀತಿನಲ್ಲಿ ಎಫ್ ಟು ಅಂತ ಹೇಳಿದ್ರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಪ್ರಿಸೀಡಿಂಗ್ ದ ಫ್ರೀಕ್ವೆನ್ಸಿ ಅಂದ್ರೆ ಇದು 20. ನೆಕ್ಸ್ಟ್ ಹೆಚ್ ಇಸ್ ಈಕ್ವಲ್ ಟು, ಹೆಚ್ ಅಂತ ಹೇಳಿದ್ರೆ ಕ್ಲಾಸ್ ಇಂಟರ್ವಲ್ ನ ಗಾತ್ರ ಅಂದ್ರೆ ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಬೇಕು ಅಂತ ಹೇಳಿದ್ರೆ ನಾವು ಡಿಫ್ರೆನ್ಸ್ ನ ನೋಡ್ತಾ ಹೋಗ್ತೀವಿ. ಸೊ 0 ಇಂದ 10ಗೆ ಡಿಫ್ರೆನ್ಸ್ ಎಷ್ಟಿದೆ, 10 ಇದೆ. ಅದೇ ರೀತಿಯಲ್ಲಿ 10ರಿಂದ 20 10 ಇದೆ. ಸೊ ಹಾಗಾಗಿ ನಾವು ಹೆಚ್ ನ 10 ಅಂದ್ರೆ 10 ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಇವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಗಿವನ್ ಸಿಕ್ಕಿದೆ. ಸೊ ಗಿವನ್ ಸಿಕ್ಕಿರೋದಕ್ಕೆ ನಾವೇನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ m0 ಇಸ್ ಈಕ್ವಲ್ ಟು ಎಲ್ ಅಂತ ಹೇಳಿದ್ರೆ 40 ಪ್ಲಸ್ f1 ಅಂತ ಹೇಳಿದ್ರೆ 28 ಮೈನಸ್ f0 ಅಂತ ಹೇಳಿದ್ರೆ 12 ಡಿವೈಡೆಡ್ ಬೈ 2 ಇಂಟು f1 28 ಮೈನಸ್ f0 12 ಮೈನಸ್ f2 20 ಇಂಟು h ಅಂತ ಹೇಳಿದ್ರೆ 10. ಸೊ 40 ಪ್ಲಸ್ 28ರಿಂದ 12ನ ಕಳೆದ್ರೆ ನಮಗೆ 16 ಸಿಗುತ್ತೆ, 16. 28 2s 56 ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ, ಬಟ್ ನಾವೇನ್ ಮಾಡ್ಬೇಕು, ಮೈನಸ್ ಸಿಂಬಲ್ ನ ಹಾಕ್ಬೇಕು. ಸೊ 12 ಪ್ಲಸ್ 20 32 into 10. So 40 plus 16 divided by
56 ಮೈನಸ್ 32 ಮಾಡಿದ್ರೆ ನಮಗೆ 24 ಸಿಗುತ್ತೆ. ಹೌದಾ? ಇಂಟು ಹೆಚ್ ಎಷ್ಟಿದೆ? 10 ಇದೆ. ಸೊ ನಾವೇನ್ ಮಾಡೋಣ? ಡಿವೈಡ್ ಮಾಡೋಣ. 4 4s are 16, 4 6s are 24. ನೆಕ್ಸ್ಟ್ ಮತ್ತೆ ಡಿವೈಡ್ ಆಗುತ್ತಲ್ಲ, ಸೊ 2 2s are 4, 2 3s are 6. ಸೊ 40 ಪ್ಲಸ್ 2 ಡಿವೈಡೆಡ್ ಬೈ 3 ಇಂಟು 10. ಸೊ ಈಗ 2 ಇಂಟು 10 ನ ಡೈರೆಕ್ಟ್ ಆಗಿ ಮಾಡ್ಕೊಬಹುದು. ಸೊ 40 ಪ್ಲಸ್ 2 ಬೈ 3 ಇಂಟು 10 ಸಿಕ್ಕಿದೆ ಅಲ್ಲ ನಮಗೆ. ಸೊ ಏನಾಗುತ್ತೆ? 40 ಪ್ಲಸ್ 2 10s are 20 ಡಿವೈಡೆಡ್ ಬೈ 3. ಸೊ 40 ಇಂಟು 3 ನ ಮಾಡಿದ್ರೆ ನಮಗೆ 120 ಸಿಗುತ್ತೆ. ಪ್ಲಸ್ 20 ಹಾಗೆ ಇಟ್ಕೊಳ್ಳೋಣ, ಡಿವೈಡೆಡ್ ಬೈ 3. ಸೊ ದಟ್ ಈಸ್ ಈಕ್ವಲ್ ಟು 140 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಇವಾಗ 3 ಇಂದ ನಾವು 140ನ ಡಿವೈಡ್ ಮಾಡ್ತಾ ಹೋಗೋಣ. ಸೊ 3 1s are 3 4s are 12, 2 ಕ್ಯಾರಿ, 3 6s are 18 ಆಗುತ್ತೆ, ಅಗೇನ್ 2 ಕ್ಯಾರಿ ಆಗುತ್ತೆ, 0. ಮತ್ತೆ 6s are 18 ಆಗುತ್ತೆ, ಅಂದ್ರೆ 46.6. ಸೊ ನಮಗೆ ಮೋಡ್ನ ವ್ಯಾಲ್ಯೂ ಏನ್ ಸಿಕ್ಕಿದೆ ಅಂತ ಹೇಳಿದ್ರೆ 46.6 ಸಿಕ್ಕಿದೆ. ಸೊ ಹೀಗೆ ನಾವು ಬಹುಲಕವನ್ನ ಕಂಡುಹಿಡಿತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ, the apples picked by different group of peoples are given in the following table. Find the mean, median and mode of the apples picked by the people. ಅಂದ್ರೆ ವಿವಿಧ ಗುಂಪಿನ ಜನರು ಆರಿಸಿದ ಸೇಬುಗಳನ್ನು ಕೆಳಗಿನ ಕೋಷ್ಟದಲ್ಲಿ ಅಂತ ಹೇಳಿದ್ರೆ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಜನರು ಆರಿಸಿದ ಸೇಬುಗಳ ಸರಾಸರಿ, ಮಧ್ಯಂಕ ಮತ್ತು ಬಹುಲಕವನ್ನು. ಈಗ ಇಷ್ಟೊತ್ತು ನಾವು ನೋಡ್ಕೊಂಡ್ ಬಂದಿದ್ದು ಸಪರೇಟ್ ಡೈರೆಕ್ಟ್ ಕ್ವೆಶನ್ ನ ಹೇಗೆ ಅವರು ಸರಾಸರಿ, ಮಧ್ಯಂಕ ಮತ್ತು ಬಹುಲಕ ಅಂದ್ರೆ ಮೀನ್, ಮೀಡಿಯನ್ ಮೋಡ್ ನ ಕಂಡುಹಿಡ್ಕೊಂಡ್ ಬಂದ್ವಿ. ಬಟ್ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಕೊಟ್ಟಿರುವಂತ ಕ್ವೆಶನ್ಗೆನೆ ಮೀನ್, ಮೀಡಿಯನ್ ಮೋಡ್ ನ ಕಂಡುಹಿಡಿತಾ ಹೋಗೋಣ. ಇಲ್ಲಿ ಅವರು ಡೈರೆಕ್ಟ್ ಆಗಿ ಏನ್ ಮಾಡಿದ್ದಾರೆ? ಕ್ಲಾಸ್ ಇಂಟರ್ವಲ್ ನ ಕೊಟ್ಟಿಲ್ಲ, ಅದ್ರ ಬದಲಾಗಿ ಆಪಲ್ಸ್ ಪಿಕ್ಡ್ ಮತ್ತೆ ಗ್ರೂಪ್ ಆಫ್ ಪೀಪಲ್ಸ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಬೇರೆ ಕೊಟ್ಟಿದ್ದಾರೆ ಕ್ವೆಶನ್ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಆಗಿಲ್ಲ. ಸೊ ಆಪಲ್ಸ್ ಪಿಕ್ಡ್ ಏನಿರುತ್ತೆ ಅದನ್ನೇ ನಾವು ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಗ್ರೂಪ್ ಆಫ್ ಪೀಪಲ್ಸ್ ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಇನ್ನೊಂದು ಗಮನಿಸೋದಾದ್ರೆ, ನಮ್ಗೆ ಕೊಟ್ಟಿರೋ ಹಿಂದಿನ ಬಾರಿ ನಾವು ನೋಡಿರೋಂಥ ಕ್ವೆಶನ್ ಅಂದ್ರೆ ಈ ಕ್ವೆಶನ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ 0 ಇಂದ 10, 10ರಿಂದ 20, 20ರಿಂದ 30 ಹೀಗೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇಂಟರ್ವಲ್ ಕೊಡ್ತಾ ಹೋಗಿದ್ದಾರೆ. ಬಟ್ ಇವಾಗಿನ ಕ್ವೆಶನ್ ನಾವು ನೋಡೋದಾದ್ರೆ 0 ಇಂದ 2, ನಂತರ ಏನಾಗಿದೆ? 3ರಿಂದ 5 ಆಗಿದೆ. ಸೊ ಇದನ್ನ ನಾವು ಅಂದ್ರೆ ಉದಾಹರಣೆ ಕೊಡೋದಾದ್ರೆ 0 ಇಂದ 2, 2ರಿಂದ 4, 4ರಿಂದ 6 ಇದನ್ನ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಇನ್ಕ್ಲೂಸಿವ್, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕರಿತೀವಿ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ 10ರಿಂದ 20, 21ರಿಂದ 30, 31ರಿಂದ 40 ಇದನ್ನ ನಾವು ಈ ರೀತಿ ವರ್ಗಾಂತರವನ್ನ ಮಾಡಿರೋದನ್ನ ನಾವು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಅಂದ್ರೆ ಅಂತರ್ಗತ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಎಕ್ಸ್ಕ್ಲೂಸಿವ್ ನ ನಾವು ವಿಶೇಷ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಯಾಕೆ ನಾವು ಈ ರೀತಿ ಕರಿತೀವಿ ಅಂತ ಹೇಳಿದ್ರೆ, ನೀವು ಇಲ್ಲಿ ಗಮನಿಸೋದಾದ್ರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಅಂದ್ರೆ ನಾವು ಮುಂಚೆ ಏನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ ಬಂದಿರ್ತೀವಿ ಅದೆಲ್ಲ ಕೂಡ ಎಕ್ಸ್ಕ್ಲೂಸಿವ್. ಯಾಕೆ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಇದು ಕೆಳಮಿತಿ ಆಗುತ್ತೆ, ಇದು ಮೇಲ್ಮಿತಿ ಆಗುತ್ತೆ, ಹೌದಾ? ಸೊ ಈ ಮೇಲ್ಮಿತಿ ಯಾವ್ದ್ರಲ್ಲಿ ಎಂಡ್ ಆಗಿದೆ? 2 ನಂಬರ್ ಇಂದ ಎಂಡ್ ಆಗಿದೆ. ಮತ್ತೆ ನೆಕ್ಸ್ಟ್ ಗೆ ಕೆಳಮಿತಿ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ? 2 ಇಂದಾನೆ ಅಗೇನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ವರ್ಗಾಂತರ ಮಾಡಿರೋದನ್ನ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕರಿತೀವಿ. ಅದೇ ಇಲ್ಲಿ ನೀವು ನೋಡೋದಾದ್ರೆ ಸೆಕೆಂಡ್ ಕ್ವೆಶನ್ ಅಲ್ಲಿ ನೋಡೋದಾದ್ರೆ ಕೆಳಮಿತಿ ಬಂದು 10 ಆಗಿದೆ, ಮೇಲ್ಮಿತಿ ಬಂದು 20 ಇದೆ. ಸೊ ಅದರ ಮುಂದಿನ ವರ್ಗಾಂತರ ಏನ್ ಕಂಟಿನ್ಯೂ ಮಾಡಿದ್ದಾರೆ? 21ರಿಂದ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇಲ್ಲಿ ಕೆಳಮಿತಿಯ
ಮುಂದಿನ ಭಾಗವನ್ನ ತೆಗೆದುಕೊಂಡಿದ್ದಾರೆ. ಈ ರೀತಿ ವರ್ಗಾಂತರವನ್ನ ಮಾಡೋದಾದ್ರೆ ನಾವ್ ಇದನ್ನ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕರಿತೀವಿ, ಅಥವಾ ಅಂತರ್ಗತ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಸೊ ನಾವ್ ಇವಾಗ ಈಗ ಸಾಲ್ವ್ ಮಾಡ್ತಿರೋ ಕ್ವೆಶನ್, ಈ ಕ್ವೆಶನ್ ಏನಿದೆ ಇಲ್ಲಿ ಗಮನಿಸೋದಾದ್ರೆ ಇಲ್ಲಿನ ಕೆಳಮಿತಿಯ ಮುಂದಿನ ಭಾಗವನ್ನ ಮೇಲ್ಮಿತಿಯಾಗಿ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಇಲ್ಲಿ ನಾವು ಫಸ್ಟ್ ಮೀನ್ ಕಂಡುಹಿಡಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಕೊಟ್ಟಿರೋಂತ ಗಿವನ್ನ ಸೇಮ್ ಆಸ್ ಇಟ್ ಇಸ್ ಬರ್ಕೊಂತೀವಿ. ಇದಾದ್ಮೇಲೆ ಫಸ್ಟ್ ಟೇಬಲ್ ಫಿಲ್ ಮಾಡ್ಕೊಂಬೇಡ, ಮಿಡ್ ಪಾಯಿಂಟ್ ನ ಕಂಡುಹಿಡಿತೀವಿ. ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ XI. ನಾನು ಆಗ್ಲೇ ಹೇಳ್ದಾಗೆ ಗ್ರೂಪ್ ಆಫ್ ಪೀಪಲ್ಸ್ ನ ನಾವು ಫ್ರೀಕ್ವೆನ್ಸಿ ಅಂದ್ರೆ ಆವೃತ್ತಿ ಅಂತ ಹೇಳಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ FI. ನೆಕ್ಸ್ಟ್ ಗೆ ನಾವು ಮೀನ್ ಕಂಡುಹಿಡಿಬೇಕಂದ್ರೆ ಏನ್ ಬೇಕಾಗುತ್ತೆ ನಮಗೆ, ಇದನ್ನ ಏನ್ ಮಾಡ್ಬೇಕು, XI ಇಂಟು FI ಮಾಡ್ಕೋಬೇಕು. ನಮ್ಗೆ ಫಾರ್ಮುಲಾದಲ್ಲಿ ಹೇಳಿರೋ ಹಾಗೆ ಫಾರ್ಮುಲಾ ಏನ್ ಹೇಳುತ್ತೆ, ಮೀನ್ ಈಕ್ವಲ್ಸ್ ಟು ಸಮೇಶನ್ FI XI ಡಿವೈಡೆಡ್ ಬೈ ಸಮೇಶನ್ FI ಅಂತ ಹೇಳಿ ಹೇಳುತ್ತೆ. ಸೊ ಈಗ ನಮಗೆ ಇಲ್ಲಿ FI XI ಬೇಕಾಗಿರೋದ್ರಿಂದ ನಾವೇನ್ ಮಾಡ್ತೀವಿ, FI ಇಂಟು XI ಅಂದ್ರೆ ಮಧ್ಯ ಬಿಂದುವನ್ನ ಆವೃತ್ತಿ ಜೊತೆಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಮಿಡ್ ಪಾಯಿಂಟ್ ಕಂಡುಹಿಡಿಯೋದಕ್ಕೆ ನಾ ಒಂದು ಫಾರ್ಮುಲಾ ಹೇಳಿದ್ದೆ, ಏನು ಅಂತ ಹೇಳಿದ್ರೆ M1 ಈಕ್ವಲ್ಸ್ ಟು M1 ಅಂತ ಹೇಳಿದ್ರೆ ನಾವ್ ಏನ್ ವರ್ಗಾಂತರವನ್ನ ತೆಗೆದುಕೊಂಡಿರ್ತೀವಿ ಅದು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಅಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ. ಲೋವರ್ ಲಿಮಿಟ್ ಅಂದ್ರೆ 0 ಇಂದ 2ರಲ್ಲಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಯಾವ್ದಾಗುತ್ತೆ, 2 ಆಗುತ್ತೆ. ಸೊ ಪ್ಲಸ್ ಲೋವರ್ ಲಿಮಿಟ್ ಅಂತ ಹೇಳಿದ್ರೆ 0 ಡಿವೈಡೆಡ್ ಬೈ 2. ಸೊ 2 ಪ್ಲಸ್ 0 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 2 ಸಿಗುತ್ತೆ. ಸೊ ಅದನ್ನ 2 ಇಂದ ಡಿವೈಡ್ ಮಾಡೋಣ, 2 1s. ಸೊ ಏನ್ ಸಿಗ್ತಾ ಹೋಗಿದೆ, ಮಿಡ್ ಪಾಯಿಂಟ್ ನಮಗೆ 1 ಸಿಕ್ತು. ಸೊ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಸೊ ವರ್ಗಾಂತರ ಏನ್ ಡಿಫ್ರೆನ್ಸ್ ಕೊಟ್ಟಿರ್ತಾರೆ ಅದನ್ನ ಆಡ್ ಮಾಡ್ತಾ ಹೋಗೋಣ. ಈಗ 0 ಇಂದ 2 ನೋಡಿದ್ರೆ ಡಿಫ್ರೆನ್ಸ್ ಏನ್ ಬರುತ್ತೆ, 2 ಬರುತ್ತೆ. 3 ರಿಂದ 5 ಆದ್ರೆ 2 ಬರುತ್ತೆ. ಇಲ್ಲಿ ಮಿಡ್ ಪಾಯಿಂಟ್ ಅಲ್ಲೂ ಕೂಡ ನಾವೇನ್ ಮಾಡೋಣ, 2ನ್ನ ಆಡ್ ಮಾಡ್ತಾ ಹೋಗೋಣ. ಸೊ ಅಲ್ಲಿ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 1ಕ್ಕೆ 2ನ್ನ ಆಡ್ ಮಾಡಿದ್ರೆ 3, ಮತ್ತೆ 3ಕ್ಕೆ 2ನ್ನ ಆಡ್ ಮಾಡಿದ್ರೆ 5. M2 ಕ್ಲಾರಿಫೈ ಮಾಡ್ಕೊಂಬೋಣ. M2 ಅಂದ್ರೆ 3 + 5 ಡಿವೈಡೆಡ್ ಬೈ 2, 8 ಡಿವೈಡೆಡ್ ಬೈ 2. ಸೊ 2 1s, 2 4s. ಸೊ 4 ಸಿಕ್ಕಿದೆ. ಬಟ್ ನಾವೇನ್ ಮಾಡಿದೀವಿ, 3ನ ಬರ್ಕೊಂಡಿದೀವಿ. ಸೊ ತಪ್ಪಾಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡೋಣ, 4ನ ಬರ್ಕೊಳ್ತಾ ಹೋಗೋಣ. ಸೊ 4. ಅದೇ ರೀತಿನಲ್ಲಿ M3 ಈಕ್ವಲ್ಸ್ ಟು 6 + 8 ಡಿವೈಡೆಡ್ ಬೈ 2 ಮಾಡಿದ್ರೆ 6 + 8 ಮಾಡಿದ್ರೆ ನಮಗೆ 14 ಸಿಗುತ್ತೆ. 14 ಡಿವೈಡೆಡ್ ಬೈ 2, 2 1s, 2 7s. ಸೊ 7. ಸೊ ನಾನು ಇಲ್ಲಿ 7 ಬರ್ಕೊಂಡ್ಬಿಟ್ಟು, ಯಾಕೆ ನಾವು 2ನ್ನ ಡಿಫ್ರೆನ್ಸ್ ಮಾಡಿದ್ರೆ ಬರ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಇನ್ಕ್ಲೂಸಿವ್ ಇಂಟರ್ವಲ್ ನ ತೆಗೆದುಕೊಂಡಿದೀವಿ, ಹೌದಾ? ಹಾಗಾಗಿ ಮುಂದಿನದನ್ನು ಕೂಡ ಆಡ್ ಮಾಡ್ಬೇಕು. ಸೊ ಡಿಫ್ರೆನ್ಸ್ ಏನಾಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಡ್ ಮಾಡಿ ಡಿವೈಡೆಡ್ ಬೈ 2ನ ಮಾಡಿ ಮಾಡ್ಕೊಂತ ಹೋಗೋಣ. ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಏನ್ ಬೇಕು, ಸಮೇಶನ್ FI ಬೇಕು. ಇದರ ಒಟ್ಟು ಮೊತ್ತ ಬೇಕು. ಒಟ್ಟು ಮೊತ್ತ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 3 + 5 8 ಆಗುತ್ತೆ. 8 + 2 10. ಸೊ ನೆಕ್ಸ್ಟ್ ಗೆ ನಾವೇನ್ ಮಾಡ್ಬೇಕು, FI ಇಂಟು XI ಮಾಡ್ಬೇಕು. FI ಇಂಟು XI ಅಂದ್ರೆ 3 × 1, ಹೌದಾ? 3 1s 3, 5 4s 20, 7 2s 14 ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಇದನ್ನ ಆಡ್ ಮಾಡ್ಕೊಬೇಕು, FI ಇಂಟು XI. ಸೊ ಸಮೇಶನ್ FI ಇಂಟು XI ಅಂದ್ರೆ ಸಮ್ ಅಂತ ಹೇಳಿದ್ರೆ ಒಟ್ಟು ಮೊತ್ತ. 3 + 20 23, 23 + 14 ಆಡ್ ಮಾಡಿದ್ರೆ ನಮಗೆ 37 ಸಿಗುತ್ತೆ. ಸೊ ನಾವೇನ್ ಮಾಡೋಣ ಇವಾಗ, ಮೀನ್ ಸಮೇಶನ್ FI XI ಡಿವೈಡೆಡ್ ಬೈ ಸಮೇಶನ್ FI ಮಾಡ್ಕೊಳ್ಳೋಣ. ಸಮೇಶನ್ FI XI ಅಂತ ಹೇಳಿದ್ರೆ ಏನ್ ಸಿಕ್ಕಿದೆ ನಮಗೆ, 37 ಡಿವೈಡೆಡ್ ಬೈ ಸಮೇಶನ್ FI ಅಂತ ಹೇಳಿದ್ರೆ 10. 10 1s 10 3s, ಹೌದಾ? ನೆಕ್ಸ್ಟ್ 10 7s 70,
3.7. ಯಾಕೆ ಅಂತ ಹೇಳಿದ್ರೆ 10 ಇಂದ ಡಿವೈಡ್ ಮಾಡಿದಾಗ ನಮಗೆ 3.7 ಸಿಗುತ್ತೆ. ಸೊ 3.7 ಮೀನ್ ನ ವ್ಯಾಲ್ಯೂ 3.7 ಆಗುತ್ತೆ. ಯಾಕೆ ನಾನು ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಿದೀನಿ ಅಂದ್ರೆ ಇಂದಿನ ಕ್ಲಾಸಲ್ಲಿ ನಾವು ನೀಟಾಗಿ ಮೀನ್ ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಂಡಿದ್ವಿ, ಹಾಗಾಗಿ. ಸೊ ನೆಕ್ಸ್ಟ್ ಗೆ ನಾವು ಇದೇ ಕ್ವೆಶನ್ಗೆ ಕೊಟ್ಟಿರೋಂಥ ಕ್ವೆಶನ್ಗೆ ಮೀಡಿಯನ್ ನ ಕಂಡುಹಿಡಿತಾ ಹೋಗೋಣ. ನಾವು ಮೀಡಿಯನ್ ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮುಂಚೆ ಏನ್ ಮಾಡ್ಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, CF ಅಂತ ಹೇಳಿದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೊಬೇಕು. ಇಲ್ಲೂ ಕೂಡ ಗ್ರೂಪ್ ಆಫ್ ಪೀಪಲ್ಸ್ ನ ನಾವು ಫ್ರೀಕ್ವೆನ್ಸಿ ಅಂದ್ರೆ ಆವೃತ್ತಿ ಅಂತ ಹೇಳಿ ತೆಗೆದುಕೊಳ್ಳೋಣ. ಅದೇ ರೀತಿಯಲ್ಲಿ ಆಪಲ್ಸ್ ಪಿಕ್ಟ್ ಅದನ್ನ ನಾವು ವರ್ಗಾಂತರ, ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಸಂಚಿತ ಆವೃತ್ತಿ ಅಂತ ಹೇಳಿದ್ರೆ ಕೊಟ್ಟಿರುವಂತ ಆವೃತ್ತಿಯನ್ನ ನಾವು ಆಡ್ ಮಾಡ್ತಾ ಹೋದ್ರೆ ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ನಾವು ಏನ್ ಕೊಟ್ಟಿರ್ತಾರೆ ಅದೇ ಆವೃತ್ತಿಯನ್ನ ಬರೆದುಕೊಳ್ಬೇಕಾಗತ್ತೆ 3. ಅದಾದ ನಂತರ ಈ ಕೊಟ್ಟಿರೋಂತ 3 ನಾವೇನ್ ಬರ್ಕೊಂಡಿದೀವಿ ಅದಕ್ಕೆ ಮುಂದಿನ ಆವೃತ್ತಿಯನ್ನ ಆಡ್ ಮಾಡ್ಬೇಕು. ಸೊ 3 + 5 ಏನಾಗುತ್ತೆ 8 ಆಗುತ್ತೆ. ಅದೇ ರೀತಿನಲ್ಲಿ 8+ ನೆಕ್ಸ್ಟ್ ಗೆ ಈ ಆವೃತ್ತಿಯನ್ನ ಆಡ್ ಮಾಡ್ತಾ ಹೋಗ್ಬೇಕು. 8 + 2 10. ಸೊ 10. ಇಲ್ಲೂ ಕೂಡ ಸಮೇಶನ್ Fi ಮಾಡೋದಾದ್ರೆ ನಮಗೆ ಏನ್ ಸಿಗುತ್ತೆ 3 + 5 8 + 2 10. ಇಲ್ಲಿ ನೀವು ಗಮನಿಸೋದಾದ್ರೆ ಇಲ್ಲಿ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಏನ್ ಕೊನೆದಾಗಿ ಬಂದಿರುತ್ತೆ ಅದೇ ನಂಬರ್ ನಮಗೆ ಸಮ್ನ ಮಾಡಿದಾಗ ಫ್ರೀಕ್ವೆನ್ಸಿನ ಸಮ್ನ ಅಂದ್ರೆ ಸಮೇಶನ್ Fi ಮಾಡಿದಾಗ ಸಿಗುತ್ತೆ. ಸೊ ನಮ್ಗಿಲ್ಲಿ ಸಮೇಶನ್ Fi ಸಿಕ್ಕಿರೋದ್ರಿಂದ ಅದನ್ನ ನಾವು n ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ n / 2 ಅಂದ್ರೆ 10 / 2 ಮಾಡಿದ್ರೆ ನಮಗೆ 2 1s 2 5s. ಸೊ ದಟ್ ಈಸ್ ಈಕ್ವಲ್ ಟು 5 ಸಿಗುತ್ತೆ. ಸೊ n/2 ವ್ಯಾಲ್ಯೂ ಏನಾಯ್ತು 5 ಆಯ್ತು. ಸೊ ಈ ಫಿಫ್ತ್ ಅಬ್ಸರ್ವೇಷನ್ ನಮಗೆ ಸಂಚಿತ ಆವೃತ್ತಿನಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಎಲ್ಲಿ ಸಿಗುತ್ತೆ ಅದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಮೊದಲನೇದಾಗಿ ನೋಡೋದಾದ್ರೆ 3 ಅಲ್ಲಿ 5 ಬರುತ್ತಾ? ಬರೋದಿಲ್ಲ. ಯಾಕೆ ಅಂದ್ರೆ ಅದು 0 ಇಂದ 3 ಮಾತ್ರ ವರ್ಗಾಂತರವಾಗಿರುತ್ತೆ. ಮುಂದಿನ ನೋಡಿದ್ರೆ 3 ಇಂದ 8 ವರೆಗೂ ವರ್ಗಾಂತರ ಆಗಿರುತ್ತೆ. ಇಲ್ಲಿ ನಮಗೆ ಫಿಫ್ತ್ ಅಬ್ಸರ್ವೇಷನ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾವು ಇದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಮೀಡಿಯನ್ ಕ್ಲಾಸ್ ಇದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಂಡ್ರೆ ಇದನ್ನ ನಾವೇನ್ ಮಾಡ್ಬೇಕು, ಅಲ್ಲಿ ಮೀಡಿಯನ್ ಕ್ಲಾಸ್ ಅಲ್ಲಿ ಸಿಕ್ಕಿರುವಂತ ವರ್ಗಾಂತರವನ್ನ ತೆಗೆದುಕೊಳ್ಬೇಕು. ನಮ್ಗೆ ಯಾವ ವರ್ಗಾಂತರ ಸಿಕ್ಕಿದೆ? 3 ರಿಂದ 5 ವರ್ಗಾಂತರ ಸಿಕ್ಕಿದೆ, ಹೌದಾ? ಸೊ ಇದರಲ್ಲಿ ಕೆಳಮಿತಿ ಯಾವ್ದಾಗಿರುತ್ತೆ 3 ಆಗಿರುತ್ತೆ. ಸೊ ಈ 3 ಅನ್ನ ನಾವೇನಂತ ಹೇಳಿ ತೆಗೆದುಕೊಳ್ತೀವಿ L = 3 ಅಂತ ಹೇಳಿ ತೆಗೆದುಕೊಳ್ತೀವಿ. ಯಾಕೆ L = 3 ಅಂತ ತೆಗೆದುಕೊಳ್ತೀವಿ ಅಂದ್ರೆ ನಮ್ಗೆ ಫಾರ್ಮುಲಾದಲ್ಲಿ ನೋಡಿರೋ ಹಾಗೆ L ಅಂತ ಹೇಳಿದ್ರೆ ಮೀಡಿಯನ್ ಆಫ್ ದ ಕ್ಲಾಸ್, ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್, ಹೌದಾ? ಮಧ್ಯಾಂಕದ ಕೆಳಮಿತಿಯನ್ನ ತೆಗೆದುಕೊಂಡಿರ್ತೀವಿ. ಮಧ್ಯಾಂಕದ ಕೆಳಮಿತಿ ಯಾವ್ದು ಸಿಕ್ಕಿದೆ? ನಮ್ಗೆ 3 ಸಿಕ್ಕಿದೆ. ಹಾಗಾಗಿ L = 3 ಅಂತ ಹೇಳಿ ತೆಗೆದುಕೊಂಡಿದೀವಿ. ನಮ್ಗೆ ಇನ್ನೇನ್ ಸಿಕ್ಕಿದೆ? n/2 ಸಿಕ್ಕಿದೆ. ಸೊ n/2 ಏನ್ ಸಿಕ್ಕಿದೆ 5. ಅದೇ ರೀತಿಯಲ್ಲಿ ನಮ್ಗೆ h ಕೂಡ ಸಿಗತ್ತೆ. h ಅಂತ ಹೇಳಿದ್ರೇನು? ವರ್ಗಾಂತರದ ಗಾತ್ರ ಅಂತ ಹೇಳಿದ್ರೆ 0 ಇಂದ 2 ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನ ನಾವು ತೆಗೆದುಕೊಳ್ತೀವಿ. ಸೊ 2. ನೆಕ್ಸ್ಟ್ ಗೆ ನಮ್ಗೆ ಮೀಡಿಯನ್ ಫಾರ್ಮುಲಾ ಬೇಕು ಅಂತ ಹೇಳಿದ್ರೆ ಇನ್ನೇನ್ ಬೇಕು? ಫ್ರೀಕ್ವೆನ್ಸಿ ಬೇಕು, ಹೌದಾ? ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ನಮ್ ಮೀಡಿಯನ್ ಕ್ಲಾಸ್ ಏನ್ ಸಿಕ್ಕಿದೆ ಅದರ ಆವೃತ್ತಿ ಅಂದ್ರೆ 5. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ನೆಕ್ಸ್ಟ್ ಗೆ CF ಕೂಡ ಬೇಕು. ಸೊ CF ಅಂತ ಹೇಳಿದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಿದೆ ಅದರ ಹಿಂದಿನ ಸಂಚಿತ ಆವೃತ್ತಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಹಿಂದಿನ ಸಂಚಿತ ಆವೃತ್ತಿ ಅಂದ್ರೆ 3. ಸೊ ಇವಾಗ ನಮ್ಗೆ ಮೀಡಿಯನ್ಗೆ ಏನೇನ್ ಬೇಕು ಎಲ್ಲ ಸಿಕ್ಕಿದೆ. ಸೊ ನಾವೇನ್ ಮಾಡೋಣ, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮೀಡಿಯನ್ ಫಾರ್ಮುಲಾ ಏನಿದೆ? ಮೀಡಿಯನ್ ಅಂದ್ರೆ ಮಧ್ಯಾಂಕನ ನಾವು ME ಅಂತ ಹೇಳಿ ತೆಗೆದುಕೊಳ್ಬಹುದು. ME = L + n/2 - CF / F × H. ಹೌದಾ? L ಸಿಕ್ಕಿದ್ಯಾ? L ಏನಂತ ಸಿಕ್ಕಿದೆ 3 + ಅದೇ ರೀತಿಯಲ್ಲಿ n/2
n/2 5 ಇದೆ, ಸೊ 5 ಬರ್ಕೊಳ್ಳೋಣ. ಮೈನಸ್ CF ಅಂತ ಹೇಳಿದ್ರೆ ಏನ್ ಸಿಕ್ಕಿದೆ 3, ಸೊ 3 ಹೋಲ್ ಡಿವೈಡೆಡ್ ಬೈ F ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ 5 ಇಂಟು H. H ಅಂತ ಹೇಳಿದ್ರೆ ಡಿಫ್ರೆನ್ಸ್ ಏನಿರುತ್ತೆ ಅದು, ಸೊ 2 ಅಂತ ಹೇಳಿ ತೆಗೆದುಕೊಂಡಿದೀವಿ. 3 ಪ್ಲಸ್ 5 ಅಲ್ಲಿ 3 ನ ಮೈನಸ್ ಮಾಡಿದ್ರೆ ನಮಗೆ 2 ಸಿಗುತ್ತೆ, ಡಿವೈಡೆಡ್ ಬೈ 5 ಇಂಟು 2. ಸೊ 3 ಪ್ಲಸ್ 2 2s 4 ಡಿವೈಡೆಡ್ ಬೈ 5 ದಟ್ ಈಸ್ ಈಕ್ವಲ್ ಟು, ಈಗ 3 5s ಮಾಡಬೇಕು, 3 5s 15 ಪ್ಲಸ್ 4 ಡಿವೈಡೆಡ್ ಬೈ 5 19 ಡಿವೈಡೆಡ್ ಬೈ 5 ಆಗುತ್ತೆ. ಸೊ 5ರಿಂದ 19ನ ಭಾಗ ಮಾಡಿದ್ರೆ 5 3s 15, 4.0, 5s 40. ಸೊ 3.8. ಸೊ ಮೀನ್ ನ ವ್ಯಾಲ್ಯೂ ಏನಾಗುತ್ತೆ, ಮೀನ್ ನ ವ್ಯಾಲ್ಯೂ 3.8 ಸಿಕ್ಕಿದೆ. ಸೊ ಇದರ ಮಧ್ಯಾಂಕ ಎಲ್ಲಿ ಬಂತು, 3.8ಗೆ ಬಂದಿದೆ. ಸೊ ಇದೇ ರೀತಿನಲ್ಲಿ ನೆಕ್ಸ್ಟಿಗೆ ನಾವು ಬಹುಲಕವನ್ನ ಕಂಡುಹಿಡಿಯೋಣ, ಅಂದ್ರೆ ಮೋಡ್ ಅಂತ ಹೇಳಿ ಮೋಡ್ನ ಕಂಡುಹಿಡಿಯೋಣ. ಸೊ ಮೋಡ್ ಕಂಡುಹಿಡಿಬೇಕಂತ ಹೇಳಿದ್ರೆ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಟೇಬಲ್ ನ ಹಾಕೋ ಆಗಿಲ್ಲ. ಮೊದಲಿಗೆ ನಾವು ಮಾಡೆಲ್ ಕ್ಲಾಸ್ ನ ಅಂದ್ರೆ ಬಹುಲಕದ ವರ್ಗಾಂತರವನ್ನ ಕಂಡುಹಿಡ್ಕೊಂಬೋಣ. ಕೊಟ್ಟಿರುವಂತ ಕ್ವೆಶನ್ ಅಲ್ಲಿ ನಮ್ಗೆ ಬಹುಲಕ ವರ್ಗಾಂತರ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ಗ್ರೂಪ್ ಆಫ್ ಪೀಪಲ್ಸ್ ನ ನಾವು FI ಅಂತ ಹೇಳಿ ತೆಗೆದುಕೊಳ್ತೀವಲ್ಲ, ಫ್ರೀಕ್ವೆನ್ಸಿ ಆವೃತ್ತಿ ಅಂತ ಹೇಳಿ ತೆಗೆದುಕೊಳ್ತೀವಿ. ಯಾವ ಆವೃತ್ತಿ ಜಾಸ್ತಿ ಇರುತ್ತೆ ಅದನ್ನ ನಾವು ಮಾಡೆಲ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಳ್ತೀವಿ. ಇಲ್ಲಿ ನಮ್ಗೆ ಮಾಡೆಲ್ ಕ್ಲಾಸ್ ಯಾವ್ದು ಸಿಕ್ಕಿದೆ ಅಂತ ಹೇಳಿದ್ರೆ ಇದು. ಯಾಕೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇರೋ ಕಾರಣ ಇದನ್ನ ನಾವು ಮಾಡೆಲ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಳ್ತೀವಿ. ಮಾಡೆಲ್ ಕ್ಲಾಸ್. ಸೊ ಮಾಡೆಲ್ ಕ್ಲಾಸ್ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ, 3ರಿಂದ 5ರವರೆಗೆ ಇದೆ. ಸೊ ಅದರ ಕೆಳಮಿತಿ ಯಾವ್ದಾಗುತ್ತೆ, 3. ಸೊ ಅದನ್ನ ನಾವು L = 3 ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ನೆಕ್ಸ್ಟ್ ಗೆ ನಮ್ಗೆ ಏನ್ ಬೇಕು, ಮೋಡ್ ನ ಕಂಡುಹಿಡಿಬೇಕು, ಬಹುಲಕವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಬೇಕು. ಸೊ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ದಟ್ ಈಸ್ F1. ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಅಂತ ಹೇಳಿದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಯಾವ್ದಾಗುತ್ತೆ, 5. ಸೊ ನೆಕ್ಸ್ಟ್ ಗೆ F0. F0 ಅಂತ ಹೇಳಿದ್ರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. ಹಿಂದಿನ ವರ್ಗಾಂತರ ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡೆಲ್ ಕ್ಲಾಸ್ ಸಿಕ್ಕಿದೆ ಅದರ ಹಿಂದಿನ ವರ್ಗಾಂತರ ಇದಾಗುತ್ತೆ. ಸೊ ಇದು F0 ಆಗುತ್ತೆ. F0 = ಏನಾಯ್ತು, 3. ಅದೇ ರೀತಿನಲ್ಲಿ ನಾವು F2 ಬರ್ಕೊಳ್ಳೋದಾದ್ರೆ, F2 ಅಂತ ಹೇಳಿದ್ರೆ ಏನ್ ಮಾಡೆಲ್ ಕ್ಲಾಸ್ ಸಿಕ್ಕಿದೆ, ಬಹುಲಕ ವರ್ಗಾಂತರ ಸಿಕ್ಕಿದೆ ಅದರ ಮುಂದಿನ ವರ್ಗಾಂತರದ ಆವೃತ್ತಿ. ಮುಂದಿನ ವರ್ಗಾಂತರ ಹೇಳಿದ್ರೆ ಇದು F2 ಆಗುತ್ತೆ. ಸೊ 2. ನೆಕ್ಸ್ಟ್ ಗೆ ನಮ್ಗೆ ಏನ್ ಬೇಕು, H ಬೇಕು. H ಅಂತ ಹೇಳಿದ್ರೆ ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಎಷ್ಟು, 2. ಸೊ ಇವಾಗ ನಾವೇನ್ ಮಾಡೋಣ, ಕೊಟ್ಟಿರೋಂತ ನಮ್ಗೇನ್ ಗಿವನ್ ಡೇಟಾ ಬರ್ಕೊಂಡಿದೀವಿ, ದತ್ತಾಂಶವನ್ನ ಬರ್ಕೊಂಡಿದೀವಿ, ಅದನ್ನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಸೊ ಮೋಡ್ ಫಾರ್ಮುಲಾ ಏನು, M0 = L plus F1 minus F0 whole divided by 2 into F1 minus F0 minus F2 into H. ಸೊ L ನಮಗೆ ಸಿಕ್ಕಿದೆ, L ಏನಂತ ಸಿಕ್ಕಿದೆ, 3. ಸೊ 3 ಪ್ಲಸ್ F1 ಮತ್ತೆ F0 ಏನ್ ಸಿಕ್ಕಿದೆ, F1 ನಮಗೆ 5 ಸಿಕ್ಕಿದೆ, F0 3 ಸಿಕ್ಕಿದೆ. F1 5 minus 3 divided by 2 into F1 ಏನು, 5 minus F0 3 minus F2. F2 2. So 2 into H 2. So 3 plus 5 ಅಲ್ಲಿ 3 minus ಮಾಡಿದ್ರೆ 2 divided by 2 5s 10 minus minus into minus plus add ಮಾಡಬೇಕು, ಬಟ್ ಮೈನಸ್ ಸಿಂಬಲ್ ಹಾಕಬೇಕು. 3 plus 2 5 into 2. So that is equal to 3 plus 2 divided by 10 ಅಲ್ಲಿ 5 ಹೋದ್ರೆ 5 ಆಗುತ್ತೆ into 2. So 3
ಪ್ಲಸ್ 2 2s are 4 divided by 5. ನೆಕ್ಸ್ಟ್ ಗೆ 3 5s are 15 ಪ್ಲಸ್ 4 divided by 5. ಸೊ ಏನಾಗುತ್ತೆ 19 divided by 5 ಆಗುತ್ತೆ. ಸೊ 19 by 5, 5 ones are 5. So 5 ones are 5 3s are 15, 5 8s are 40. So 3.8. ನಮಗೆ ಮೀನ್ ಮೋಡ್ ನ ವ್ಯಾಲ್ಯೂ ಏನ್ ಸಿಕ್ಕಿದೆ, ಮೋಡ್ ಇಸ್ ಈಕ್ವಲ್ ಟು 3.8 ಸಿಕ್ಕಿದೆ. ಸೊ ಹೀಗೆ ನಾವು ಮೀನ್ ಮೀಡಿಯನ್ ಮೋಡ್ ನ ಕಂಡಿಡಿದ್ವಿ. ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. In Tarun school, there are 25 teachers. Each teacher travel to school every morning in his own car. The distribution of the driving times in minutes from home to school for the teachers is given in the table shown in the below. Find the mean, median and mode for the following. ಇಲ್ಲೂ ಕೂಡ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ತರುಣ್ ಅವ್ರ ಶಾಲೆಯಲ್ಲಿ ಏನ್ ಮಾಡಿರ್ತಾರೆ, 25 ಶಿಕ್ಷಕರು ಇರ್ತಾರೆ. ಸೊ 25 ಶಿಕ್ಷಕರು ಪ್ರತಿಯೊಬ್ರು ಕೂಡ ಅವರ ಓನ್ ವೆಹಿಕಲ್ ಅಲ್ಲಿ ಡೈಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಟ್ರಾವೆಲ್ ಮಾಡ್ತಿರುವಾಗ ಅವರು ನಿಮಿಷದಲ್ಲಿ ನಮ್ಗೆ ಗಿವನ್ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಮತ್ತೆ ನಂಬರ್ ಆಫ್ ಟೀಚರ್ಸ್ ಕೊಟ್ಟಿದ್ದಾರೆ. ಅಂದ್ರೆ 0 ಇಂದ 10 ಮಿನಿಟ್ ವರೆಗೂ 3 ಟೀಚರ್ ಟ್ರಾವೆಲ್ ಮಾಡ್ತಾರೆ ತನ್ನದೇ ಆದಂತ ವೆಹಿಕಲ್ಸ್ ಅಲ್ಲಿ. ಅದೇ ರೀತಿಯಲ್ಲಿ 10 ರಿಂದ 20 ಟೀಚರ್ಸ್ ಅಷ್ಟು 20 ಮಿನಿಟ್ ಅಲ್ಲಿ 10 ಟೀಚರ್ಸ್ ಅಷ್ಟು ಟ್ರಾವೆಲ್ ಮಾಡ್ತಾರೆ. ಸೊ 6 ಜನ ಟೀಚರ್ಸ್ 20 ರಿಂದ 30 ಮಿನಿಟ್ ತೆಗೆದುಕೊಳ್ತಾರೆ. ಸೊ ಇದೇ ರೀತಿನಲ್ಲಿ ಅವರು 50 ಮಿನಿಟ್ ವರೆಗೂ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು, ಒಬ್ಬ ಟೀಚರ್ ಎಷ್ಟು ಒಂದು ಟೀಚರ್ ಎಷ್ಟು ಸರಾಸರಿಯನ್ನ ತೆಗೆದುಕೊಳ್ತಾರೆ ಮಿನಿಟ್ಸ್ ಅಲ್ಲಿ ಸ್ಕೂಲ್ ನ ರೀಚ್ ಆಗೋದಿಕ್ಕೆ ಅಂತ ಹೇಳಿ ಕಂಡುಹಿಡಿತಾ ಹೋಗೋಣ. ಸೊ ಮೊದಲನೇದಾಗಿ ಮೀನ್ ಕಂಡುಹಿಡಿಬೇಕು. ಮೀನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಂಬರ್ ಆಫ್ ಟೀಚರ್ಸ್ ಎಷ್ಟು ಕೊಟ್ಟಿರ್ತಾರೆ ಅದನ್ನ FI ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಮೀನ್ ಬೇಕು ಅಂತ ಹೇಳಿದ್ರೆ ನಮಗೆ ಮಿಡ್ ಪಾಯಿಂಟ್ ಬೇಕಾಗುತ್ತೆ. ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ XI. ಮತ್ತೆ ಇನ್ನೊಂದು ಗಮನಿಸೋದಾದ್ರೆ ಇದು ಯಾವ ಕ್ಲಾಸ್ ಇಂಟರ್ವಲ್, ಯಾವ ವರ್ಗಾಂತರವಾಗಿದೆ, ಅಂತರ್ಗತ ವರ್ಗಾಂತರವಾಗಿದೆ, ಅಂದ್ರೆ ಎಕ್ಸ್ಕ್ಲೂಸಿವ್ ಇಂಟರ್ವಲ್ ಆಗಿದೆ. ಹೌದಾ? ಅಂತರ್ಗತ ವರ್ಗಾಂತರ ಹೇಳಿದ್ರೆ ಇನ್ಕ್ಲೂಸಿವ್, ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ವಿಶೇಷ ವರ್ಗಾಂತರ. ಇಲ್ಲಿ ವಿಶೇಷ ವರ್ಗಾಂತರ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕೆಳಮಿತಿ 10 ರಿಂದ ಏನ್ ಸ್ಟಾರ್ಟ್ ಆಗಿದೆ ಅದರ ನೆಕ್ಸ್ಟ್ ವರ್ಗಾಂತರ ಅದೇ ಕೆಳಮಿತಿಯಲ್ಲಿ ಅದೇ ನಂಬರ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಮೊದಲಿಗೆ ಮಿಡ್ ಪಾಯಿಂಟ್ ಕಂಡುಹಿಡ್ಕೊಳ್ಳೋಣ. ಸೊ 0 ಪ್ಲಸ್ 10 ಡಿವೈಡೆಡ್ ಬೈ 2 ನ ಮಾಡಿದ್ರೆ ನಮಗೆ 10 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 2 1s 2 5s. ಸೊ ಇಲ್ಲಿ ನಾವು ಫಸ್ಟ್ ಏನ್ ಮಾಡಿದೀವಿ, 0 ಅಂದ್ರೆ ಲೋವರ್ ಲಿಮಿಟ್ ನ ತೆಗೆದುಕೊಂಡಿದೀವಿ. ಈಗೂ ಮಾಡ್ಬೋದು, ಅಥವಾ 10 plus 0 divided by 2 that is equal to 10 divided by 2. So 2 1s 2 5s. ಎರಡಕ್ಕೂ ಏನ್ ಬರುತ್ತೆ 5 5. 0 ಕೊಟ್ಟಿದಾಗ ನಮ್ಗೆ ಈಸಿ ಆಗುತ್ತೆ, ಡೈರೆಕ್ಟ್ ಆಗಿ ತಗೊಬಹುದು. ಅಂದ್ರೆ ಉಲ್ಟಾ ಆದ್ರೆ ಲೋವರ್ ಲಿಮಿಟ್ ಅಥವಾ ಅಪ್ಪರ್ ಲಿಮಿಟ್. ಬಟ್ ಇಫ್ ಇನ್ ಕೇಸ್ ಅದು ನೆಗೆಟಿವ್ ನಂಬರ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಿ, ಲೋವರ್ ಲಿಮಿಟ್ ನ ಫಸ್ಟ್ ತೆಗೆದುಕೊಳ್ಳಿ, ಅದಾದ್ಮೇಲೆ ಅಪ್ಪರ್ ಲಿಮಿಟ್ ನ ಮಾಡಿ. ಸೊ ಇದೇ ರೀತಿನಲ್ಲಿ ಮಾಡ್ತಾ ಹೋದ್ರೆ ನಮಗೆ ನೆಕ್ಸ್ಟ್ ಏನ್ ಸಿಗುತ್ತೆ, 15 25 35 45. ಯಾಕೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಂಡೆ ಅಂತ ಹೇಳಿದ್ರೆ, ಸೇಮ್ ನಮ್ಗೆ ಎಕ್ಸ್ಕ್ಲೂಸಿವ್ ಇಂಟರ್ವಲ್ ಇರೋದ್ರಿಂದ ಡಿಫ್ರೆನ್ಸ್ ಸೇಮ್ ಆಗುತ್ತೆ. ಬಟ್ ಇನ್ಕ್ಲೂಸಿವ್ ಇಂಟರ್ವಲ್ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ, ನಾವು ಅದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಗೆ ನಮ್ಗೆ XI ಇಂಟು FI ಬೇಕಾಗಿದೆ. XI ಇಂಟು FI ನ ಮಾಡ್ಕೊಂತ ಹೋಗೋಣ. ಸೊ FI ಇಂಟು XI 3 5s 15, 10 15s 150, 6 ಇಂಟು 25 ಮಾಡಿದ್ರೆ ನಮಗೆ 150 ಸಿಗುತ್ತೆ. ಅದೇ ರೀತಿನಲ್ಲಿ 4 ಇಂಟು 35 ಮಾಡಿದ್ರೆ 35 into 4, 5 4s 20, 2 carry, 3 4s 12 plus 2, 140. ಸೊ 140. ಅದೇ ರೀತಿನಲ್ಲಿ 45 ಇಂಟು 2 ಮಾಡಿದ್ರೆ 2 ಇಂಟು 45 ಅಥವಾ 45 ಇಂಟು 2 ಎರಡು ಮಾಡಿದ್ರು ಕೂಡ ನಮಗೆ ಸೇಮ್ ಸಿಗ್ತಾ ಹೋಗುತ್ತೆ. ಸೊ 5 2s 10, 1 carry, 4 2s 8 plus 1 9. ಸೊ 90.
ಸೊ ನೆಕ್ಸ್ಟ್ಗೆ ನಾವೇನ್ ಮಾಡ್ಬೇಕು, ಇದನ್ನ ಆಡ್ ಮಾಡ್ಕೊಂತ ಹೋಗ್ಬೇಕು. ಸಮೇಶನ್ F5. ನೀವು ನನ್ನ ಜೊತೆನೆ ಮಾಡ್ತಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ, ಯಾಕಂದ್ರೆ ನಾವ್ ಇವಾಗಲೇ 2 ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಸೊ ಇದಿಷ್ಟನ್ನ ಒಟ್ಟಾರೆ ನಾವೇನ್ ಮಾಡ್ಬೇಕು, ಆಡ್ ಮಾಡ್ತಾ ಹೋಗ್ಬೇಕು. ಸೊ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 25. ಅದೇ ರೀತಿನಲ್ಲಿ ಸಮೇಶನ್ F5 ಇಂಟು XI. ಸೊ ಇದಿಷ್ಟನ್ನ ನಾವು ಆಡ್ ಮಾಡ್ತಾ ಹೋದ್ರೆ ನಮಗೆ 545 ಸಿಗುತ್ತೆ. ಸೊ ನೆಕ್ಸ್ಟ್ಗೆ ನಾವೇನ್ ಮಾಡೋಣ, ಫಸ್ಟ್ಗೆ ಮೀನ್ ಕಂಡುಹಿಡಿಬೇಕು, ಹೌದಾ? ಸೊ ಮೀನ್ ಇಸ್ ಈಕ್ವಲ್ ಟು ಸಮೇಶನ್ F5 XI ಹೋಲ್ ಡಿವೈಡೆಡ್ ಬೈ ಸಮೇಶನ್ F5. ಸೊ ಸಮೇಶನ್ F5 XI ಸಿಕ್ಕಿದೆ ನಮಗೆ 545. ಅದೇ ರೀತಿನಲ್ಲಿ F5 ಸಿಕ್ಕಿದೆ 25. ಸೊ ನಾವು 545 ನ 25ರಿಂದ ಡಿವೈಡ್ ಮಾಡಿ. ಸೊ 25 2s are 50, 4 5 ಕೆಳಗಡೆ ಇಳಿಸ್ಕೊಳ್ಳೋಣ. 25 1s are 25. ಸೊ 0 20 ಪಾಯಿಂಟ್ 0 ಇಟ್ರೆ 25 8s are 200. ಸೊ ಏನ್ ಸಿಕ್ಕಿದೆ ನಮಗೆ 21.8 ಅಂದ್ರೆ ಮೀನ್, ಸರಾಸರಿ. ಒಂದು ಟೀಚರ್ ಸರಾಸರಿ ಎಷ್ಟು ಗಂಟೆಗಳು ತೆಗೆದುಕೊಳ್ತಾರೆ, 21.8 ಮಿನಿಟ್ ಅಷ್ಟು ಟೈಮ್ ನ ತಗೊಳ್ತಾರೆ. ಇದನ್ನ ಹವರ್ ಆಗಿ ತಗೋಬಾರದು, ಅಂದ್ರೆ ಗಂಟೆಗಳ ಕಾಲ ತೆಗೆದುಕೊಳ್ಬಾರ್ದು, ಯಾಕಂದ್ರೆ ನಮಗೆ ಕೇಳಿರೋದು ಅಲ್ಲಿ ಮಿನಿಟ್ ಅಷ್ಟೇ, ಎಷ್ಟು ಮಿನಿಟ್ ತೆಗೆದುಕೊಳ್ತಾರೆ ಅಂತ. ಸೊ ಸರಾಸರಿ ಒಂದು ಟೀಚರ್ ಏನ್ ಮಾಡ್ತಾರೆ, 21.8 ಮಿನಿಟ್ ಅಷ್ಟು ತೆಗೆದುಕೊಳ್ತಾರೆ. ಸೊ 21 ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 22 ಮಿನಿಟ್ ಆಗತ್ತೆ. ಸೊ ಇಲ್ಲಿ ನಮ್ಗೆ ಕ್ವೆಶನ್ ಏನ್ ಕೊಟ್ಟಿದ್ದಾರೆ, 3 ಮತ್ತೆ 10 ಈ ತರ ಕೊಟ್ಟಿದ್ದಾರೆ. ಇಷ್ಟು ಶಿಕ್ಷಕರು 0 ಇಂದ 10 ಮಿನಿಟ್ ಆ ತರ. ಸೊ ನಾವಿಲ್ಲಿ ಏನ್ ಮಾಡಿದ್ವಿ, ಸರಾಸರಿ ಒಂದು ಟೀಚರ್ ಎಷ್ಟು ಟೈಮ್ ನ ತೆಗೆದುಕೊಳ್ತಾರೆ ಅಂತ ಹೇಳಿ ಕಂಡುಹಿಡಿದ್ವಿ. ಸೊ ಇದೇ ರೀತಿನಲ್ಲಿ ನಾವು ಮೀಡಿಯನ್ ನ ಕಂಡುಹಿಡಿಯೋಣ. ಸೊ ಮೀಡಿಯನ್ ಕಂಡುಹಿಡಿಬೇಕು ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ತೆಗೆದುಕೊಳ್ಬೇಕು ಅಂದ್ರೆ ಸಂಚಿತ ಆವೃತ್ತಿ. ಸೊ ಇದನ್ನ F5 ಅಂತ ಹೇಳಿ ತೆಗೆದುಕೊಳ್ಳೋಣ. ಸಂಚಿತ ಆವೃತ್ತಿ ಅಂತ ಹೇಳಿದ್ರೆ ಆಡ್ ಮಾಡ್ತಾ ಹೋಗೋಣ. ಸೊ 3, ನೆಕ್ಸ್ಟ್ಗೆ 3 + 10 13, 13 + 6 19, 19 + 4 23, 23 + 2 = 25. ಓಕೆನಾ? ಸೊ ಸಮೇಶನ್ F5 ಮಾಡೋದಾದ್ರೆ ನಮ್ಗೆ ಏನ್ ಹಿಂದಿನ ಸಿಕ್ಕಿತ್ತು ಅದೇನೆ ತಗೊಳ್ಳೋದಾದ್ರೆ 25. ಸೊ ನಮ್ಗೆ ಮೀನ್ ನ ಕಂಡುಹಿಡಿಯೋದಕ್ಕೆ ಈಸಿ, ಮೀಡಿಯನ್ ನ ಕಂಡುಹಿಡಿಯೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ನಾವು ಈ ಸಮೇಶನ್ F5 ಏನಿದೆ ಅದನ್ನ n ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ n is equal to 25. n/2 ಮಾಡಿದ್ರೆ 25 divided by 2. 2 1s are 2 1s are 2 2s are 4. 0.25s are 1 ಕ್ಯಾರಿ ಉಳ್ಕೊಳ್ಳುತ್ತೆ, 2 5s are 10. ಸೊ 12.5 ಸಿಕ್ಕಿದೆ. ಸೊ n/2 ವ್ಯಾಲ್ಯೂ ನಮಗೆ 12.5 ಸಿಕ್ತು. ಸೊ ನಮಗೆ ಮೀಡಿಯನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ L + n/2 - CF ಡಿವೈಡೆಡ್ ಬೈ F ಇಂಟು H ಬೇಕು. ಸೊ ನಮಗೆ H ಅಂತ ಹೇಳಿದ್ರೇನು, ಗಾತ್ರ ಅಂದ್ರೆ ವರ್ಗಾಂತರದ ಗಾತ್ರ ಏನಿದೆ, ವರ್ಗಾಂತರದ ಗಾತ್ರ H is equal to 0 ಇಂದ 10, 10ರಿಂದ 20 ಎಷ್ಟು ಡಿಫ್ರೆನ್ಸ್ ಬರುತ್ತೆ, 20. ಅದೇ ರೀತಿನಲ್ಲಿ ಫ್ರೀಕ್ವೆನ್ಸಿ, ಇಲ್ಲಿ ನಮ್ಗೆ ಮೀಡಿಯನ್ ಕ್ಲಾಸ್ ಯಾವ್ದಾಗುತ್ತೆ ಅಂತ ಹೇಳಿದ್ರೆ n/2 12.5 ಸಿಕ್ಕಿರೋದ್ರಿಂದ 12.5 ಇದ್ರ ಅಬ್ಸರ್ವೇಷನ್ ಎಲ್ಲಿ ಸಿಗುತ್ತೆ, ಈ 13 ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ 13 ನಾವೇನ್ ಮಾಡೋಣ, ಇದನ್ನ ಮೀಡಿಯನ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಇದು ಮೀಡಿಯನ್ ಕ್ಲಾಸ್ ಆಯ್ತು. ಸೊ ಮೀಡಿಯನ್ ಕ್ಲಾಸ್ ಲೋವರ್ ಲಿಮಿಟ್ ಯಾವುದು, 10. ಸೊ L is equal to ಏನಾಗುತ್ತೆ, 10 ಆಗುತ್ತೆ. ಇನ್ನೇನ್ ಬೇಕು ನಮಗೆ, F ಬೇಕು. ಸೊ F is equal to ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಏನು, 10. ಅದೇ ತರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ನಮ್ಗೆ ಏನ್ ಮೀಡಿಯನ್ ಕ್ಲಾಸ್ ಸಿಕ್ಕಿದ್ರೆ ಅದರ ಹಿಂದಿನದು ಅಂದ್ರೆ 3. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ L ಅಂತ ಹೇಳಿದ್ರೆ 10 + n/2 12.5 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 3 ಡಿವೈಡೆಡ್ ಬೈ F ಅಂತ ಹೇಳಿದ್ರೆ 10
ಡಿಫ್ರೆನ್ಸ್ ಕೂಡ ಅಂದ್ರೆ ಗಾತ್ರ ಕೂಡ 10 ಇದೆ. ಸೊ ಈಸಿಯಾಗಿ ನಾವು 10 ನ ಕ್ಯಾನ್ಸಲ್ ಮಾಡ್ಬೋದು. ಸೊ 10 ಪ್ಲಸ್ 12.5 ಮೈನಸ್ 3 ಮಾಡಿದ್ರೆ ನಮಗೆ 9.5 ಸಿಗುತ್ತೆ. ಸೊ 10 ಪ್ಲಸ್ 9.5 ದಟ್ ಈಸ್ ಈಕ್ವಲ್ ಟು ಮೀಡಿಯನ್ ಏನ್ ಸಿಕ್ಕಿದೆ 19.5 ಸಿಕ್ಕಿದೆ. ಸೊ ಹೀಗೆ ನಾವು ಮೀಡಿಯನ್ ನ ಕಂಡುಹಿಡ್ಕೊಂಡ್ವಿ. ಮೀಡಿಯನ್ ಅಂತ ಹೇಳಿದ್ರೆ ಮಧ್ಯಾಂಕ. ಮಧ್ಯಾಂಕ ನಮ್ಗೆ ಎಲ್ಲಿ ಸಿಗುತ್ತೆ? ಸೊ 19.5 ಅಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ಗೆ ನಾವು ಮೋಡ್ ನ ಕಂಡುಹಿಡಿಯುತ್ತಾ ಹೋಗೋಣ. ಸೊ ಮೋಡ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಾವು ಇಲ್ಲಿ ಯಾವುದು ಮಾಡೆಲ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಮಾಡೆಲ್ ಕ್ಲಾಸ್ ಅಂದ್ರೆ ಫ್ರೀಕ್ವೆನ್ಸಿ ದಟ್ ಈಸ್ FI ನಲ್ಲಿ ಜಾಸ್ತಿ ಯಾವ್ದಿರುತ್ತೆ ಅಂದ್ರೆ 10. ಹೌದಾ? ಸೊ ಈ 10 ಅಲ್ಲಿ ಯಾವ ವರ್ಗಾಂತರ ಇದೆ 10 ಇಂದ 20 ಇದನ್ನ ನಾವು ಏನ್ ಮಾಡ್ತೀವಿ ಮಾಡೆಲ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಳ್ತೀವಿ. ಮಾಡೆಲ್ ಕ್ಲಾಸ್ ನಾವಿಲ್ಲಿ ಡೈರೆಕ್ಟ್ ಆಗಿ ಗಿವನ್ ಏನೇನಿದೆ ಅಂತ ಹೇಳಿ ಬರ್ಕೊಳ್ಳೋಣ. ಸೊ ಗಿವನ್ ಏನ್ ಬೇಕಿದೆ ನಮಗೆ ಎಲ್ ಅಂತ ಹೇಳಿದ್ರೆ ಮಾಡೆಲ್ ಕ್ಲಾಸ್ ಏನಿದೆ ಅದ್ರದ್ದು ಲೋವರ್ ಲಿಮಿಟ್. ಮಾಡೆಲ್ ಕ್ಲಾಸ್ ಲೋವರ್ ಲಿಮಿಟ್ 10. ನೆಕ್ಸ್ಟ್ ಗೆ ನಮಗೆ F1 ಬೇಕು. F1 ಅಂತ ಹೇಳಿದ್ರೆ ಮಾಡೆಲ್ ಕ್ಲಾಸ್ ಫ್ರೀಕ್ವೆನ್ಸಿ ದಟ್ ಇಸ್ 10. F0 ಅಂತ ಹೇಳಿದ್ರೆ ಮಾಡೆಲ್ ಕ್ಲಾಸ್ ಅಂದ್ರೆ ಬಹುಲಕದ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಅಂದ್ರೆ 3. F2 ಅಂದ್ರೆ ಮಾಡೆಲ್ ಕ್ಲಾಸ್ ಏನ್ ಸಿಕ್ಕಿದೆ ಅದ್ರ ಸಕ್ಸೀಡಿಂಗ್ 1 ಅಂದ್ರೆ ಮುಂದಿನ ಆವೃತ್ತಿ, ಮುಂದಿನ ಸಂಚಿತ ಆವೃತ್ತಿ ದಟ್ ಇಸ್ 6. ಇನ್ನೇನ್ ಬೇಕು? ಹೆಚ್ಚು ಬೇಕಾಗತ್ತೆ. ಹೆಚ್ಚು ಅಂತ ಹೇಳಿದ್ರೆ ಗಾತ್ರ 10. ಸೊ ಇವಾಗ ನಾವೇನ್ ಮಾಡೋಣ, ಫಾರ್ಮುಲಾ ಹಾಕೊಳ್ಳೋಣ. ಸೊ ಫಾರ್ಮುಲಾ ಏನು? M0 equal to L plus F1 minus F0 whole divided by 2 into F1 minus F0 minus F2 into H. ಸೊ ನಮ್ಗೆ ಎಲ್ಲ ವ್ಯಾಲ್ಯೂಸ್ ಸಿಕ್ಕಿದೆ. ಸೊ ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. L ಅಂತ ಹೇಳಿದ್ರೆ 10 ಪ್ಲಸ್ F1 ಅಂತ ಹೇಳಿದ್ರೆ 10 ಮೈನಸ್ F0 3 ಡಿವೈಡೆಡ್ ಬೈ 2 ಇಂಟು F1 ಅಂತ ಹೇಳಿದ್ರೆ 10 ಮೈನಸ್ F0 3 ಮೈನಸ್ F2 6 ಇಂಟು H ಅಂತ ಹೇಳಿದ್ರೆ 10. ಸೊ 10 ಪ್ಲಸ್ 10 ಅಲ್ಲಿ 3 ಹೋದ್ರೆ 7 ಟು 10s 20 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಬೇಕಾಗುತ್ತೆ ಬಟ್ ಮೈನಸ್ ಸಿಂಬಲ್ 9 ಇಂಟು 10. ಸೊ 10 ಪ್ಲಸ್ 7 ಡಿವೈಡೆಡ್ ಬೈ 20 ಮೈನಸ್ 9 ಅಂದ್ರೆ 11 ಇಂಟು 10 ಆಗುತ್ತೆ. ಸೊ 10 ಪ್ಲಸ್ 7 ಇಂಟು 10 70 ಡಿವೈಡೆಡ್ ಬೈ 11. ಸೊ ನಮ್ಗೆ ಏನ್ ಸಿಕ್ಕಿದೆ 10 ಪ್ಲಸ್ 70 ಡಿವೈಡೆಡ್ ಬೈ 11. 10 ಇಂಟು 11 ಮಾಡಿದ್ರೆ 110 ಪ್ಲಸ್ 70 ಡಿವೈಡೆಡ್ ಬೈ 11. ಸೊ 110 ಪ್ಲಸ್ 70 ಮಾಡಿದ್ರೆ 180 ಪ್ಲಸ್ 11. ಸೊ 11 ಇಂದ ಡಿವೈಡ್ ಮಾಡ್ತಾ ಹೋದ್ರೆ 11 1s 11 7 0 11 6s 66 4 0 11 3s 33 7. ಸೊ 16.3 ಇದು ಮೋಡ್ನ ವ್ಯಾಲ್ಯೂ. ಮೋಡ್ನ ವ್ಯಾಲ್ಯೂ ಏನ್ ಬಂತು? 16.3 ಬಂತು. ಹೀಗೆ ನಾವು ಮೀನ್ ಮೀಡಿಯನ್ ಮೋಡ್ನ ಕಂಡಿಡಿದ್ವಿ. ಸೊ ನೆಕ್ಸ್ಟ್ ಕ್ವೆಶನ್ ನಾನಿಲ್ಲಿ ಕ್ವೆಶನ್ ನ ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಒಂದು ಗಮನಿಸೋದಾದ್ರೆ ಕ್ಲಾಸ್ ಇಂಟರ್ವಲ್ ಏನ್ ಮಾಡಿದ್ದಾರೆ 0 to 5 ಅದಾದ್ಮೇಲೆ ನೆಕ್ಸ್ಟ್ ನಂಬರ್ ನ ತೆಗೆದುಕೊಂಡಿದ್ದಾರೆ. ಹೌದಾ? ನೆಕ್ಸ್ಟ್ ನಂಬರ್ ಅಂದ್ರೆ ಇದು ಯಾವ ಇಂಟರ್ವಲ್ ಆಗುತ್ತೆ? ಇನ್ಕ್ಲೂಸಿವ್ ಇಂಟರ್ವಲ್ ಅಂದ್ರೆ ಅಂತರ್ಗತ ವರ್ಗಾಂತರ ಆಗಿದೆ. ಸೊ ಅದೇ ರೀತಿನಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಅಂತ ಹೇಳಿದ್ರೆ ಒಬ್ಬ ಸಂಶೋಧಕರು ಪರೀಕ್ಷೆಗಾಗಿ ವಿದ್ಯಾರ್ಥಿಗಳ ಗುಂಪನ್ನ ಅವರು ಎಷ್ಟು ಗಂಟೆ ಟೈಮ್ ಓದ್ತಾರೆ ಅಂತ ಹೇಳಿ ಅಧ್ಯಯನ ಮಾಡಿ ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿರುವಂತ ದತ್ತಾಂಶಕ್ಕೆ ನೀವೇನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅವರು 0 ಇಂದ 5 hours ವರೆಗೂ ಅಂದ್ರೆ ಗಂಟೆಗಳು. ಹಿಂದಿನದಲ್ಲಿ ನಾವು ಮಿನಿಟ್ ನ ನೋಡಿದ್ವಿ. ಇಲ್ಲಿ ಗಂಟೆಗಳ ಕಾಲ 4 ಜನ ಮಕ್ಕಳು 0 ಇಂದ 5 ಗಂಟೆಗಳ ಕಾಲ ಓದ್ತಾರೆ. ಅದೇ ರೀತಿನಲ್ಲಿ 6 ರಿಂದ 10 ಗಂಟೆಗಳ ಕಾಲ 6 ಮಕ್ಕಳು ಓದ್ತಾರೆ. ಬಟ್ ನಾವೇನ್ ಕಂಡುಹಿಡಬೇಕು? ಒಂದು ಮಗು ಸರಾಸರಿ ಎಷ್ಟು ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ ಓದೋದಿಕ್ಕೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ
ಸೊ ನೀವೇನ್ ಮಾಡಿ ಅಂತ ಹೇಳಿದ್ರೆ ನಾ ಕೊಟ್ಟಿರೋ ಏನ್ ಕ್ವೆಶನ್ ಕೊಟ್ಟಿದ್ದೀನಿ ಅದನ್ನ ಹೋಮ್ ವರ್ಕ್ ಮಾಡ್ಕೊಂಡು ಬರ್ಬೇಕು. ಹೋಮ್ ವರ್ಕ್ ಮಾಡಿ ಏನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಭಾನುವಾರ ಡೌಟ್ ಕ್ಲಾರಿಫಿಕೇಶನ್ ಇರುತ್ತೆ, ಸೊ ಅಲ್ಲಿ ನೀವು ಕ್ಲಾರಿಫೈ ಮಾಡ್ಕೊಬಹುದು. ಸೊ ಹೀಗೆ ನಾವು ವರ್ಗೀಕೃತ ದತ್ತಾಂಶ ಮತ್ತೆ ಅವರ್ಗೀಕೃತ ದತ್ತಾಂಶಗಳ ಬಗ್ಗೆ ಹೇಗೆ ನಾವು ಮೀನ್ ಮೀಡಿಯನ್ ಮೋಡ್ ನ ಮಾಡಿದ್ವಿ ಅಂತ ಹೇಳಿ ತಿಳಿದುಕೊಂಡ್ವಿ. ಸೊ ಇಲ್ಲಿಗೆ ಸಂಖ್ಯಾಶಾಸ್ತ್ರದ ಪಾಠ ಮುಗಿಯುತ್ತೆ. ನೀವ್ ಏನಾದ್ರೂ ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಭಾನುವಾರ ಕ್ಲಾರಿಫೈ ಮಾಡ್ಕೊಬಹುದು. ಇದೇ ರೀತಿನಲ್ಲಿ ನಾವು ವರ್ಕ್ಶೀಟ್ ಕೂಡ ಇದ್ರ ಬೇಸ್ ಮೇಲೆನೆ ಕಳ್ಸಿಕೊಡ್ತೀವಿ, ಅದನ್ನು ಕೂಡ ಸಾಲ್ವ್ ಮಾಡಿ. ಇವಾಗ ನಿಮ್ಗೆ 5 ನಿಮಿಷ ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ಮುಂದಿನ ತರಗತಿ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.